ಧನ್ಯವಾದಗಳು. ನೋಡಿ, ಈಗ ಮುಂದಿನ ಕಾರ್ಯಕ್ರಮ ಹೇಳ್ಬಿಡ್ತೀನಿ, ಸದ್ಯತೆ ಆಗಿದೆ. ನಾನಂದೆ ಈ ಕಾರ್ಯಕ್ರಮ ಎಲ್ಲ ಮಾಡ್ತೀರಾ, ಆದರೆ ಕರ್ನಾಟಕ ಚಿತ್ರರಂಗದ ಛಾಪೆ ಇಲ್ಲ ಅಂದರೆ ಏನ್ರಿ ಕಾರ್ಯಕ್ರಮ ಆಗುತ್ತೆ? ಅದಕ್ಕೆ ಚಿತ್ರರಂಗ ಛಾಪೆ ಬೇಕೇ ಬೇಕಲ್ವಾ? ಅದಕ್ಕೆ ಚಿತ್ರರಂಗದ ಛಾಪಿರೋ ಕಾರ್ಯಕ್ರಮ ಹೇಳೋಕ್ಕೂ ನನ್ನಂಥ ಸಣ್ಣ ಪುಟ್ಟ ಆ್ಯಂಕರ್ ಬೇಡ್ರಿ, ಸ್ವಲ್ಪ ದೊಡ್ಡ ಆ್ಯಂಕರನ್ನೇ ಕರೆಸೋಣ ಅಂತೇಳಿ ವಾಸುಕಿ ಅವ್ರನ್ನ ಕರೆಸ್ತಾ ಇದ್ದೀನಿ ರೀ. ಬರ್ರಿ. ನಮಸ್ಕಾರ ರೀ ಎಲ್ಲರಿಗೂ. ನಮಸ್ಕಾರ ರೀ. ವಾಸುಕಿ ಅವ್ರ ಒಂದು ಪ್ರಾಬ್ಲಮ್ ಆಗಿದ್ರಿ. ಏನ್ರಿ ಅದು? ಕ್ರಿಕೆಟ್ ಟೀಮ್ ಸೆಲೆಕ್ಟ್ ಮಾಡ್ಲಿಕತ್ತೀವಿ, ಬ್ಯಾಟ್ ಇಲ್ಲ, ಬಾಲ್ ಇಲ್ಲ, ಅಂಪೈರ್ ಇಲ್ಲ, ಏನು ಸುಡ್ಗಾಡು ಇಲ್ಲ. ಹೌದಾ? ಅದಕ್ಕೀಗ ಒಂದು ಹೊಸದ ಸಿಸ್ಟಮ್ ತಯಾರು ಮಾಡೀವಿ. ಈಗ ಪ್ಲೇಯರ್ಸ್ ಪೃಷ್ಠಭಾಗದಲ್ಲಿ ಏನಾರ ಇಟ್ಬಿಟ್ಟು ಅವ್ರು ಏನ್ ಹೇಳ್ತಾರ ಅಂತ ಹೇಳಿ ಕೇಳಿ ಹಿಂದಿಡ್ತೀರ. ಹಿಂದ್ರಿ ಅಯ್ಯೋ, ಹಂಗ್ ಮಾಡಿ ಹಿಂಗಾಗಿ ಒಂದ್ 5 ಮಂದಿ ಸೆಲೆಕ್ಟ್ ಆಗ್ಯಾರ್ರಿ. ನಿಂಬೆ ಹಣ್ಣು, ಬದ್ನಿಕಾಯಿ, ಅವು ಇವು ಹೇಳಿ. ಅದೇನೋ ಕೈ ಒಂದಿರ್ತದಲ್ರಿ, ಅದೇನ್ರಿ? ಹಾಗಲ್ಕಾಯಿ. ವಾಸುಗಾರ್ ಸೆಲೆಕ್ಟೆಡ್ ರೀ ಕ್ರಿಕೆಟ್ ಟೀಮಿಗೆ. ಕಾಂಗ್ರೆಟ್ಸ್ ರೀ. ಅವಮಾನ ಇದೆ. ಎಲ್ಲೋ ಕೂತವನ್ ಕರೆದಿಗೆಲ್ಲ ಅವಮಾನ ಮಾಡಿ ಹೊಂಟೇನಿಲ್ಲ. ನಾವು ಬರ್ತೀನಿ ರೀ. ಓಕೆ ಗೆಳೆಯರೆ, ಈ ತರ ನೋಡಿ ಅವಮಾನ ಮಾಡಿಸ್ಕೊಂಡ್ಮೇಲೆ ಯಾರಾದ್ರೂ ಸುಮ್ಮನೆ ಇರ್ತಾರಾ? ನೀವು ಸುಮ್ಮನೆ ಇರ್ತೀರಾ? ಖಂಡಿತ ಇಲ್ಲ. ಒಂದು ಕತೆ ಕೇಳಿ. ಒಬ್ಬ ರಾಜ ಇದ್ದ, ಸುಬಾಹು ಅಂತ. ಅವನ ಮಗಳು ವಿದ್ಯಾಧರೆ. ಅವಳು ತುಂಬಾ ಸುಂದರ ರೀ. ನಮ್ಮ ಜಯಪ್ರದ ಇದಾರಲ್ಲ ಆಕ್ಟ್ರೆಸ್, ಅವಳ ಥರಾನೇ ಇದ್ಲ ಅವಳು. ಆಮೇಲೆ ಅವಳಿಗೆ ಎಷ್ಟು ಮದುವೆ ಮಾಡಕ್ಕೆ ಟ್ರೈ ಮಾಡಿದ್ರು ಮದುವೆನೇ ಆಗಲಿಲ್ಲ. ಅವನು ಮಂತ್ರಿಗಿಂತ ಸುಸ್ತಾಗೋಯ್ತು. ಅವಳು ಕೇಳೋ ಪ್ರಶ್ನೆಗೆ ಗೂಗಲಲ್ಲಿ, ಅವಾಗ ಗೂಗಲ್ ಇರಲಿಲ್ಲ, ಗೂಗಲಲ್ಲಿ ಒಂದು ಆನ್ಸರು ಸಿಗಲಿಲ್ಲ. ಕೊನೆಗೆ ಅವನ ಮಗ ಇದ್ದ, ಮಂತ್ರಿ ಮಗನ್ನೇ ಕೇಳ್ದ, ನಾನು ರಾಜ, ನನ್ನ ಮಗನನ್ನು ನಿನ್ನ ಮಗಳಿಗೆ ಅಳೆಯನಾಗಿ ಸ್ವೀಕರಿಸ್ತೀಯಾ ಅಂತ ಕೇಳ್ದ. ಅದನ್ನು ಕೇಳಿದ ರಾಜ, ನಿನ್ನ ಅಂತಸ್ತೆ ಬೇರೆ, ನನ್ನ ಅಂತಸ್ತೆ ಬೇರೆ, ಇದನ್ನು ಸರಿಯಲ್ಲ, ನೀನು ಆಡಬಾರ್ದು ಅಂತ ಹೇಳಿದ್ರೆ ಆಗಿತ್ತು. ಅವನು ಕೋಪಗೊಂಡು, ಮೂರ್ಖ, ನೀನು ಈ ಥರ ಮಾತಾಡೋದು ಸರಿ ಇಲ್ಲ, ಸೇವಕನ ಮಗ ರಾಜನ ಅಳಿಯನಾಗಲು, ಯಜಮಾನನ ಅಳಿಯನಾಗಲು ಲಾಯಕ್ಕಲ್ಲ ಅಂತ ಬೈದ್ಬಿಟ್ಟ. ಇದನ್ನು ಕೇಳಿದ ಮಂತ್ರಿ ಸ್ವಲ್ಪ ಬೇಜಾರು ಮಾಡಿಕೊಂಡು, ಕ್ಷಮಿಸು ರಾಜ ಅಂತ ಕೇಳಿಕೊಂಡು ಹೊರಟ. ರಾಜ ಸಮಾಧಾನ ಮಂತ್ರಿ, ಸಮಾಧಾನ ಎಂದು ಹೊರಟ. ನೋಡೋಣ ಮಂತ್ರಿ ಸಮಾಧಾನ ಹೇಗೆ ಹೇಳ್ತಾರೆ. ಸಮಾಧಾನವೇ ಮಹಾರಾಜ? ಹಾವಿನ ಹೆಡೆಯನ್ನು ತುಳಿದ ಮೇಲೆ ಇನ್ನೆಲ್ಲಿಯ ಸಮಾಧಾನ? ನನ್ನ ಮಗ ಸೇವಕನ ಮಗನೇ. ಆ ಸೇವಕನಿಗಿಂತ ಕೀಳಾದ ಅನಾಮಧೇಯನನ್ನು, ಅವಿದ್ಯಾವಂತನನ್ನು, ಅವಿವೇಕಿಯನ್ನು ತಂದು ನಿನ್ನ ಮಗಳಿಗೆ ಕಟ್ಟಿ ಮದುವೆ ಮಾಡಿ ನಿನ್ನ ಸೊಕ್ಕನ್ನು ಮುರಿದಿದ್ದರೆ ನನ್ನ ಹೆಸರು ಗುಣಸಾಗರನೇ ಅಲ್ಲ. ಓಕೆ, ಈಗ ಕೇಳಿದ್ರಲ್ಲ, ನೋಡೋಣ ಬನ್ನಿ ಆ ಅವಿವೇಕಿ ಎಲ್ಲಿದ್ದಾನೆ ಅಂತ ನೋಡೋಣ ಬನ್ನಿ. ಒಂದು ನಿಮಿಷ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತ್ತು, ಆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತ್ತು, ಬಾನಾಗಿ ನೇರಿ ತಲ್ಲಿ ತೆಲ ನೇರಿ ಸೂರ್ಯ ಬಂದ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತ್ತು. ರಾಟ್ ರಾಟ್ ರಾ. ಎಟ್ಟನ್ ಮುದ್ದೆ ಮೇಲವ್ರೆ ಕಾಳು, ಒಟ್ಟಾಗುಂಡು ಹೊಟ್ಟೆ ತುಂಬಾ, ಬಿಟ್ಕೊಂಡವನೇ ಕ್ವಾಡ್ಮೀಸೆಗಳ ಊಟಾಟಕ್ಕೆ ದಾಸಯ್ಯೋ. ಯೋಟ್ರಾ ರಾಗಿ ಬೀಸೋ ರಾಜ್ಯದೊಳಗೆ. ಲೋ 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 ಮಂಕ, ನೀನು ಕುಳಿತ ರಂಬೆ ನೀನೇ ಕಡಿತಾ ಇದೆಯಲ್ಲೋ, ಅದು ಮುರಿದು ಬಿದ್ರೆ ಏನಾಗ್ತೀಯ ಗೊತ್ತೋ? ಏನಾಗ್ತೈತೆ ಅಪ್ಪಚ್ಚಿ? ಹಂಗ ಈ ರಂಬೆ ತಳಗೆ ನೀನು ನಿಂತಿದ್ಯಾ, ಇದ್ರ ಜೊತೆ ನಾನು ನಿನ್ನ ಮೇಲೆ ಬಿದ್ರೆ ನೀನ್ ಅಪ್ಪಚ್ಚಿ ಆಗೋಯ್ತಿದೆಲ್ಲೋ. ಪರವಾಗಿಲ್ಲ, ನಿನಗೂ ಬುದ್ಧಿ ಐತೆ. ಬುದ್ಧಿಯ ನಿಮ್ಮ ಅಪ್ಪನ ಮನೆ ಗಂಟ ನಿನ್ನೊಬ್ಬನ್ ತಾವೇ ಇರಕ್ಕೆ. ತಲೆ ಕೊಟ್ಟ ಮ್ಯಾಗೆ ಒಬ್ಬಟ್ನಾಗ ಊರ್ನ ತುಂಬ್ದಾಗೆ ತಲೆಯಲ್ಲಿ ಬುದ್ಧಿನೂ ತುಂಬಿರ್ತಾನೆ ದ್ಯಾವ್ರು. ಕುರಿಗೆ ಕುರಿ ಬುದ್ಧಿ, ನರಿಗೆ ನರಿ ಬುದ್ಧಿ. ಎಲ್ಲ ಇವನ ಏನಾಗ್ ನೋಡ್ತೀಯ ಸರ್ಕಳತ್ಲಾಗಲೇ? ಎಟ್ಟನ್ ಮುದ್ದೆ ಮೇಲವ್ರೆ ಕಾಳೋ. ಲೋ 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 ಲೋ, ಇಳಿಯೋ ಕೆಳಗೆ, ಇಳಿಯೋ ಕೆಳಗೆ. ಏನ ಲೋ, ನಾನು ಯಾರು ಗೊತ್ತೇನೋ? ನೋಡಿದ್ರೆ ಗೊತ್ತಾಯ್ಕಿಲ್ವಾ? ನಾನು ಕುರಿ ಕಾಯೋನು, ನೀನು ಕುದುರೆ ಕಾಯೋನು. ಅಲ್ಲಪ್ಪ, ನಾನು ಈ ರಾಜ್ಯದ ಮಂತ್ರಿ ಕಣಪ್ಪ. ಓ ಮಂಕ್ರಪ್ಪನೋ, ಎತ್ತಿ ಬಂದ್ಬಿಡು. ಅವತ್ತು ಈರಪ್ಪನ ಮನೆ ಸೋಪ ಅಂದಾಗೆ ನಾ ಮ್ಯಾಲ್ ಕುತ್ಕೊಂಡು ಚಪ್ರ ಹಾಕ್ತಿದ್ದಾಗ ಜೋಡ್ ಕುದುರೆ ಸಾರೋಟ್ನಾಗ ಕುತ್ಕೊಂಡು ನುಸುಳ್ಕೊಂಡು ಹೋದಿಯಲ್ಲ, ನುಸುಳ್ಕೊಂಡು ಟಕ್ಕೋ 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 ಅಂತ. ಕಪಟವಿಲ್ಲದ ನಡೆ ನುಡಿ. ಅಯ್ಯೋ ಇವನ
ಸುಳ್ಳು ಕಪಟ ಎಲ್ಲ ಇಟ್ಕೊಂತು ಅಂದ್ರೆ ಊರ್ನಾಗೆ ಮಳೆ ಬೆಳೆ ಆಯ್ತದ ಮಂಕ್ರಪ್ಪ? ಏನಪ್ಪ ನಿನ್ನ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತಪ್ಪ. ಅದ್ಯಾಕಪ್ಪ, ಏನಾಗೈತೆ ನನಗೆ? ಮುಂಜಾನೆಯಿಂದ ಸಂಜೆ ಗಂಟ ಕುರಿ ಕಾಯ್ತೀವಿನಿ, ಈಟೊತ್ನಾಗೆ ಇಲ್ಲೇ ಕುಂತ್ಕೊಂಡು ರೊಟ್ಟಿ ಕಡಿತೀನಿ, ರಾತ್ರಿ ಹೊತ್ತು ಹೊಟ್ಟೆ ತುಂಬಾ ಉಂಡಿ ಕಾಳವನ್ ಜಗಲಿವಾಗೆ ಬಿದ್ಕೋತೀನಿ. ಅಪ್ಪ ಅಮ್ಮ ಇಲ್ವೇನಪ್ಪ ನಿನಗೆ? ಅದ್ಯಾಕಿಲ್ಲ, ಗುಡಿಯಾಗಿಲ್ವಾ ಬೀರಪ್ಪ? ಅವನೇ ನಮ್ಮಪ್ಪ, ಕಾಳವನೇ ನಮ್ಮ ಅವ್ವ. ಹೆಂಡತಿ ಅವಳು ಏ ಅದ್ಯಾಕೆ ನಾಚ್ಕೊಂತ ಇದೆಯೋ ಹಾಗೆ? ಹೆಂಡತಿ ಇಲ್ವೇನೋ ನಿನಗೆ? ನನಗಿಲ್ಲ, ಮದುವೆ ಆಗಿಲ್ಲ. ಓ ಆಗೋ ವಿಷಯ. ನನ್ ಜೊತೆ ಬರ್ತೀಯೋ? ಅದ್ಯಾಕ? ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿಸ್ತೀನಿ. ಹುಡುಗಿ ಆ? ಹುಡುಗಿ ಆ? ಓ, ಮಂಕ್ರಪ್ಪನ ಕೆಲಸ ಬಿಟ್ಬಿಟ್ಟು ಮದುವೆ ಮಾಡಿಸೋ ಕೆಲ್ಸಕ್ಕೆ ಇಳಿದ್ಬಿಟ್ಟಿದ್ದಾರೆ. ಮದುವೆ ಮಾಡ್ಸೋದು ಒಂದು ಪುಣ್ಯದ ಕಾರ್ಯ ಕಣೋ. ಹಂಗ ಆ? ಮಂಕ್ರಪ್ಪ, ಹ್ಮ್ ಹೆಣ್ಣಂಗವಳೆ ನಿನಗೆ ಹೇಗಿರ್ಬೇಕು ಹೆಣ್ಣು? ಒಳ್ಳೆ ಕೆಂಪಗ್ ತೊಂಡೆ ಹಣ್ಣಿದ್ದಂಗಿರ್ಬೇಕು, ಎಟ್ಟಿನ ಮುದ್ದೆ ಮಾಡಕ್ ಬರ್ಬೇಕು, ಹಾಲ್ ಕರಿಯಕ್ ಬರ್ಬೇಕು, ಕುರಿ ಕಾಯ್ಸಕ್ ಬರ್ಬೇಕು. ಲೋ 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 ಅವಿವೇಕಿ, ನಿನಗೆ ನಾ ಮದುವೆ ಮಾಡಿಸ್ತಾ ಇರೋದು ರಾಜ್ಕುಮಾರಿನ ಕಣೋ. ಎಲ್ಲ ಇಲ್ಲ, ದೊರೆ ಮಗಳು ಆ. ರಾಜ್ಕುಮಾರಿ. ಆ. ಅವಳಿಗೇನ್ ಬಂತಪ್ಪ ದೊಡ್ಡ ರೋಗ? ಅದೇನು ಇಲ್ಲಪ್ಪ. ಅವಳೇನ್ ಕುರುಡಿನ ಕಿವುಡಿನ ಹೆಚ್ಚಿನ? ಅದೇನು ಇಲ್ಲಪ್ಪ. ಮತ್ತೇನ್ಕೆ? ಅವಳಿಗೆ ರಾಜ ಮಹಾರಾಜರು ಬೇಡವಂತೆ, ಹಾ, ನಿನ್ನಂತ ಜಾಣನೇ ಬೇಕಂತೆ. ಅದ್ಯಾಕಂತೆ? ನೀನ್ ತುಂಬಾ ಅದೃಷ್ಟವಂತ ನೋಡು, ಅದಕ್ಕೆ. ಹಂಗ? ಬಾ ಹೋಗೋಣ, ಬಾ ಬಾ ನನ್ ಜೊತೆಗೆ ಬಾ, ಕುದುರೆ ಹತ್ತು. ಅವಸಿ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ತಾಳಪ್ಪ. ಏ. ಆ ಕೆಂಪ ಕುಳ ಎಳ ಜವರ ಎಲ್ಲ ಕೇಳ್ರಪ್ಪ, ದೊರೆ ಮಗಳನ್ನ ಕಟ್ಕೊಂಡ್ ಬಂದ್ಬಿಡ್ತೀನಿ. ಎಲ್ಲ ಎದುರ್ಕೊಳ್ಳದೆ ಎಲ್ಲ ಒಟ್ಟಿ ಸೇರ್ಕೊಂಡಿರಿ. ಬಾರೋ ಆಯ್ತು ನಿನ್ನ ಅವಲು, ಬಾರ ಹೋಗೋಣ.